today is our graduation day. Okay, now comes the third position. Who will be the third position? I'll give you one. Hanishri. Josh, please give me Josh. Hey guys. ನೋಡಿ ಹೆಂಗಿದೆ ಗೋವಾ, ಜುಲೈಯಲ್ಲಿ ಹೆಂಗಿರುತ್ತೆ ಗೋವಾ ಅಂತ ಹೇಳಿ. ಮಳೆ ಬರ್ತಾ ಇದೆ. ಸೋ ಗುಡ್ ಗೈಸ್, ಸೋ ಗುಡ್. ಅಪ್ಪ ನಂಗೆ ಬೆಂಗಳೂರು ತುಂಬ ನೆನಪಾಗ್ತಾ ಇದ್ದು ಗೈಸ್ ನನಗೆ. ಮಾಡಿ ಇವತ್ತು ಬಂದಮೇಲೆ ಫುಲ್ ಹ್ಯಾಪಿ. ಬಾರ್ ಟೆಂಡಿಂಗ್ ಅಲ್ವಾ ನಮ್ಮ ಮೀಟ್ ಆಗಿದ್ದು, ಆಲ್ಕೋಹಾಲ್ ಕನೆಕ್ಷನ್ಸ್. ಸೊ ಹಾಗಾಗಿ ಆಲ್ಕೋಹಾಲ್ ಗಿಫ್ಟು ನನ್ನ ಫ್ರೆಂಡ್ಗೆ. ನೋಡಿ ಇಲ್ಲಿ ಸೂಪರ್ ಮಾರ್ಕೆಟಲ್ಲಿ ಇಲ್ಲಿ ಎಣ್ಣೆ ಎಲ್ಲ ಸಿಗುತ್ತೆ ಗೋವಾದಲ್ಲಿ. ಇಲ್ಲಿ ಅಷ್ಟು ರೂಲ್ಸ್ ಇಲ್ಲ, ಯಾಕಂದರೆ ಯೂನಿಯನ್ ಟೆರಿಟರಿ ಅಲ್ವಾ. ಎಲ್ಲ ಥರದ ಎಣ್ಣೆ ಬಾಟಲ್ಸ್ ಇದ್ದಾವೆ ಇಲ್ಲಿ. ತುಂಬ ಮೆಮೊರೀಸ್ ಇದೆ ಈ ಒಂದು ಜಾಗದಲ್ಲಿ, ಈ ಒಂದು ಹಾಸ್ಟೆಲಲ್ಲಿ. ಸೊ ಐ ವಿಲ್ ರಿಯಲಿ ಮಿಸ್ ದಿಸ್ ಪ್ಲೇಸ್ ಆ್ಯಂಡ್ ಮೈ ಪೀಪಲ್. ತುಂಬ ಖುಷಿ ಆಗ್ತಾ ಇದೆ ನನಗೆ, ಬೇಜಾರು ಆಗ್ತಾ ಇದೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಏನಪ್ಪ ಹಿಂಗೆಲ್ಲ ರೆಡಿ ಆಗಿದ್ದಾಳೆ ಹನಿ ಅಂತ ಅಂದ್ಕೊಂಡಿದ್ದೀರಾ. ಸೊ ಇವತ್ತು ನಮ್ಮ ಗ್ರ್ಯಾಜುಯೇಷನ್ ಡೇ ಇದೆ EPS ಅಲ್ಲಿ. ಸೊ ಬನ್ನಿ ನೋಡೋಣ ಹೆಂಗೆ. ಗೈಸ್ ಇವರೆಲ್ಲ ನಮ್ಮ ಕ್ಲಾಸ್ಮೇಟ್ಸ್ EBSಗೆ. ಸೊ ಇವರು ನಮ್ಮ ಇನ್ಸ್ಟ್ರಕ್ಟರ್ ವೆಯ್ಟ್ ಮಾಡ್ತಾ ಇದ್ದಾರೆ ರಿಸಲ್ಟ್ಸ್ಗೆ. Barristers, it's barristers, you can say barristers. I want this shows guys. So today is our graduation day and we are also giving a presentation. So that is what bar number 3 gives you. So it is a third place. So this is it was recently opened on May 13th. Competition between 1, 2, and 3 persons. Any random persons who will be those? Megha, Johnny, Honey. I forgot this guy. Nikhil. Yeah. Why? Why should not you? Why? I checked already. Okay, so we can't say it as a tie. There is a 0.1% difference between the topper. Okay, and the topper of this batch is none other than Nikhil. 1.2%. How much? 91.2%. First place, just because of 0.1%, is none other than Jonathan. Who else is Jonathan? No. He's a topper. Just 0.1. Okay, now comes the third position. Who will be the third position? Anybody want to? Third position. I'll give you one. Hanishri. Josh, please give me Josh. Hey guys. Let's go. In your life. Yeah, you can see it. Time management. Never in my life I got above 75 anything. 75? My highest was in 12, not 12, after DY was 62. Thank you guys, you were part of this journey. Thank you also. ನನ್ನ ಕ್ಲಾಸ್ಮೇಟ್ಗೆ ಕಾಲೇಟ್ ಆಗಿದ್ದರಿಂದ ಅವರಿರೋ ಜಾಗಕ್ಕೆ ಬಂದು ಸರ್ಟಿಫಿಕೇಟ್ ಕೊಟ್ಟರು. We'll take photo like this. Yeah, of course. Okay, so this is the certificate. Not too much. Looks like. It looks like.
टॉपर को एक्स्ट्रा दिया था No, he is not topper. Capacity of listening. Then I should put full bottle for him. Of course. Yes. Yes. You are thinking food here. Hey, this is suspense. This is not good. This suspense is too much. Heart attack देना है क्या? Anyway, he also has clear. So yeah. Congratulations, bro. Yeah, so meeting over. Like करो, follow करो, subscribe करो, सब करो. Guys, ನೋಡಿ ಇವಾಗ ನಾವು ರೂಮ್ಮೇಟ್ಸ್ ಇಂದ ಫ್ರೆಂಡ್ಸ್ ಸ್ಟ್ರೇಂಜರ್ಸ್ ಇಂದ ಫ್ರೆಂಡ್ಸ್ ಆಗಿದ್ದೀವಿ. Hey, now do it like this. ಓಕೆ ಗೈಸ್, ಇವಾಗ ನಮ್ಮ ಒಂದು ಗ್ರ್ಯಾಜುಯೇಷನ್ ಡೇ ಆಯಿತು. ತುಂಬ ಚೆನ್ನಾಗೇ ಆಯಿತು. ಎಕ್ಸ್ಪೆಕ್ಟ್ ಮಾಡಿದ್ದೆ ಸ್ವಲ್ಪ ಚೆನ್ನಾಗಿ ಬರ್ತಿದ್ದೀನಿ ಅನ್ನೋದು. ಸೊ ಹಂಗೇನೆ ಬಂದಿದೆ ನನಗೆ. ಸೊ ಒಂದು 3rd ಪ್ಲೇಸ್ ಬಂದಿದೆ, 3rd ಟಾಪರ್ ಆಗಿ. ಓಕೆ, ಐ ಆಮ್ ಹ್ಯಾಪಿ ನಾನು ಪಾಸ್ ಆಗಿದ್ದೀನಿ ಅಂತ ಹೇಳಿ. ಯಾಕಂದರೆ ಇದು ಸ್ವಲ್ಪ ಕಷ್ಟ ಪಾಸ್ ಆಗೋದು. ಮಿನಿಮಮ್ ಪಾಸ್ ಆಗೋಕ್ಕೆ 75% ಇರಲೇಬೇಕು. ಸೊ ಪಾಸ್ ಆಗಿದ್ದೀನಿ. ಐ ಗಾಟ್ 90.8%. ಐ ಆಮ್ ಹ್ಯಾಪಿ. ಸೊ ಇವಾಗ ನಾವು ನಮ್ಮ ಫ್ರೆಂಡ್ಸ್ ಎಲ್ಲರೂ ನೋಡಿ ಫುಲ್ಲು ಶೈ ಅವನಿಗೆ. ಸೊ ಇವಾಗ ಐ ಆಮ್ ಕಾಫಿಂಗ್. ಓಕೆ, ಇವ್ರಿಗೆ ಕನ್ನಡ ಬರಲ್ಲ. ಗೋವನ್ ಪರ್ಸನ್ ನಿತಿನ್ ಅಂತ ಹೇಳಿ, ಆ್ಯಂಡ್ ಇಲ್ಲಿ ನನ್ನ ಫ್ರೆಂಡ್ ಇನ್ನೊಬ್ರು ಮೇಘನಾ ಅಂತ ಹೇಳಿ, ನಾವು 3 ಜನ ಇವಾಗ ಕೋಲ್ವಾ ಬೀಚ್ಗೆ ಹೋಗ್ತಾ ಇದ್ದೀವಿ. ಸುಮ್ಮನೆ ಅಲ್ಲಿ ಲೋಕಲ್ ಫುಡ್ ಟ್ರೈ ಮಾಡಿಕೊಂಡು ವಾಪಸ್ ಬರೋಣ ಅಂತೇಳಿ. ಆಮೇಲೆ ಅಫ್ಕೋರ್ಸ್ ಗ್ರ್ಯಾಜುಯೇಷನ್ ಪಾರ್ಟಿ ಇಲ್ಲದೆ ಇನ್ಕಂಪ್ಲೀಟು ನಮ್ಮ ಒಂದು ಸೆಲೆಬ್ರೇಷನ್. ಆ ಸೆಲೆಬ್ರೇಷನ್ ಅಂತೂ ಇದ್ದೇ ಇರುತ್ತೆ. Nothing, man. ಇವ್ರು ಹಿಂಗೆ ನನಗೆ ಸೈಕ್ ಮಾಡ್ತಾರೆ, ಪರವಾಗಿಲ್ಲ. ಸೊ ಗೈಸ್, ತುಂಬ ಖುಷಿ ಆಯಿತು. ಈ ಒಂದು ಜರ್ನಿ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಸೊ ನೋಡಿ ಹೆಂಗಿದೆ ಗೋವಾ, ಜುಲೈಯಲ್ಲಿ ಹೆಂಗಿರುತ್ತೆ ಗೋವಾ ಅಂತ ಹೇಳಿ. ಮಳೆ ಬರ್ತಾ ಇದೆ. ಸೊ ವೆದರ್ನ ಎಂಜಾಯ್ ಮಾಡ್ತಾ ಇದ್ದೀವಿ ಗೈಸ್. ಗೋವಾದಲ್ಲಿ ಗೋಲ್ಗಪ್ಪ ತಿಂತಾ ಇದ್ದೀವಿ. ಎಂಥ ಪರಿಸ್ಥಿತಿ ಇವಂತ ನೋಡಿ. ಬೆಂಗಳೂರಲ್ಲಿ ಗೋಲ್ಗಪ್ಪ ರೋಡಲ್ಲಿದ್ದರೂ ಅಷ್ಟು ಇದು ಮಾಡ್ತಾ ಇರಲಿಲ್ಲ. ಇವಾಗ ಫುಲ್ಲು ಬೆಂಗಳೂರು ಮಿಸ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಗೋಲ್ಗಪ್ಪ ಕ್ರೇವ್ ಮಾಡ್ಕೊಳ್ತಾ ಇದ್ದೀವಿ. ಹಾಗಾಗಿ ಇವಾಗ ಗೋಲ್ಗಪ್ಪ ತಿಂತಾ ಇದ್ದೀವಿ. ನೋಡಿ ಗೈಸ್, ಇಲ್ಲಿ ನೋಡಿ ಬ್ರೌನಿ ತೊಗೊಳ್ತಾ ಇದ್ದೀವಿ ನಾವು ಈ ಪ್ಲೇಸಲ್ಲಿ. ಸೊ ಲಾಸ್ಟ್ ಟೈಮ್ ನನ್ನ ಫ್ರೆಂಡ್ ತಂದಿರೋ ಬ್ರೌನಿ ರೂಮ್ಗೆ ಕೋಲ್ವಾ ಬೀಚಿಂದ. ಸೊ ಸಕ್ಕತ್ತಾಗಿತ್ತು, ಬಟ್ ಅದು ಸ್ವಲ್ಪ ಮೆಲ್ಟ್ ಆಗಿಬಿಡಿತ್ತು ಅವ್ರು ಬರೋ ಅಷ್ಟರಲ್ಲಿ. ಸೊ ಅದಕ್ಕೇ ಇವತ್ತು ಇಲ್ಲೇ ತಿಂತಾ ಇದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಲೇಯರಿಂಗ್ ಮಾಡಿ ಕೊಡ್ತಾ ಇದ್ದಾರೆ ಬ್ರೌನಿನ. ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಟು ಟೇಸ್ಟ್ ದಿಸ್. ಡೆಸರ್ಟ್ ಅಂದರೆ ಎಲ್ಲಿಂದ ಬರುತ್ತೆ ನೋಡಿ, ಬಾಯಿ ಫುಲ್ಲು ನೀರು ಬರುತ್ತೆ. ಸೊ ಯಾ, ನಮ್ಮ ಫ್ರೆಂಡ್ ಕ್ರೇವ್ ಮಾಡ್ತಾಯಿದ್ರು ಬ್ರೌನಿಗೆ. ಫೈನಲಿ ಇವಾಗ ಬ್ರೌನಿ ರೆಡಿ ಆಗ್ತಾ ಇದೆ. ಯಾರಿದು, ಏನು ಮಾಡ್ತಾ ಇದ್ದಾರೆ? ಓಕೆ ಗೈಸ್, ಇವಾಗ ಟೇಸ್ಟ್ ಮಾಡ್ತಾ ಇದ್ದೀವಿ. ತಿನ್ನೋಣ ಬನ್ನಿ. ಅಪ್ಪ ಸಕ್ಕತ್ತಾಗಿದೆ ಗೈಸ್. ನನಗೆ ನಿಜ ಮಿಸ್ ಮಾಡ್ಕೊಳ್ತಾ ಇದೆ ಬ್ಯಾಂಗ್ಳೂರು. ಇವಾಗ ಯಾವ ಬ್ಯಾಂಗ್ಳೂರು ಬೇಡ ಏನು ಬೇಡ, ಇದೊಂದು ಡೆಸರ್ಟ್ ಇದ್ರೆ ಸಾಕು ಅನಿಸ್ತದೆ. ಯಮ್ಮಿ ಆಗಿದೆ. ಸೊ ನೀವೇನಾದರೂ ಕೋಲ್ವಾ ಬೀಚಿಗೆ ಬಂದರೆ ಈ ಸ್ಪಾಟ್ನ ಮರಿಬೇಡಿ, ಮಿಸ್ ಮಾಡಬೇಡಿ, ಬನ್ನಿ ಅಂತ ಹೇಳ್ತಾ ನೆಕ್ಸ್ಟ್ ಇನ್ನು ಫುಡ್ ಪ್ಲೇಸಸ್ಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ. ಇಸ್ ನೋಡಿ, ಇಲ್ಲಿ ಆಲ್ಮೋಸ್ಟ್ ಖಾಲಿ ಮಾಡಿಬಿಟ್ಟಿದ್ದೀನಿ. ಸೊ ಇದು ನಮ್ಮ ಕೋಲ್ವಾ ಬೀಚ್. ಸೊ ತುಂಬ ಕ್ರೌಡೆಡ್ ಆಗಿದೆ ಇವತ್ತು. ಚೆನ್ನಾಗಿದೆ. ಹಿಂಗೆ ತಿನ್ಕೊಂಡು ಕೋಲ್ವಾ ಬೀಚ್ ನೋಡಿಕೊಂಡು ಇವಾಗ ನೆಕ್ಸ್ಟು ಬೇರೆ ಕಡೆ ಫುಡ್ ಪ್ಲೇಸಸ್ಗೆ ಹೋಗ್ತೀವಿ. ಅಲ್ಲಿ ನಿಮಗೆ ತೋರಿಸ್ತೀನಿ. ಬೀಚಿಂದ ನಾವು ಇವಾಗ ಶವರ್ಮಾ ತಿಂತಾ ಇದ್ದೀವಿ. ಸೊ ಫುಲ್ಲು ಇವಾಗ ಬಾರ್ಸದೆ. ಓಕೆ ಗೈಸ್, ಶವರ್ಮಾ ತಿಂತಾ ಇದ್ದೀನಿ.
ಚೆನ್ನಾಗಿದೆ ಗೈಸ್. ಇದಕ್ಕೆ ಸಲಾಡ್ ಹಾಕಿದ್ದಾರೆ, ಅದ್ರ ಜೊತೆ ಪಿಕ್ಕಲ್ಡ್ ಚಿಲ್ಲೀಸ್ ಮತ್ತು ಇದು ಏನಪ್ಪ ಕ್ಯಾರೆಟ್ ಹಾಕಿದ್ದಾರೆ. ಸೋ ಗುಡ್ ಗೈಸ್, ಸೋ ಗುಡ್. ಅಪ್ಪ ನಂಗೆ ಬೆಂಗಳೂರು ತುಂಬ ನೆನಪಾಗ್ತಾಯಿದ್ದು ಗೈಸ್ ನನಗೆ. ಮಾಡಿ ಇವತ್ತು ಬಂದಮೇಲೆ ಫುಲ್ ಹ್ಯಾಪಿ. ಇವಾಗ ಈ ಜಾಗಕ್ಕೆ ಬಂದಿದ್ದೀವಿ. ಅವರು ಇವಾಗ ರೋಸ್ ಆಮ್ಲೆಟ್ ಆರ್ಡ್ರ್ ಮಾಡಿದ್ದೀವಿ. ಒಂದೊಂದು ಕಡೆ ಒಂದೊಂದು ಥರ ಇರುತ್ತೆ ರೋಸ್ ಆಮ್ಲೆಟ್. ಸೊ ಇಲ್ಲಿ ಹಿಂಗಿದೆ, ನೋಡೋಣ, ಟೇಸ್ಟ್ ಮಾಡೋಣ. ನಾನು ತಿನ್ನಬೇಕು. ರೋಸ್ ಆಮ್ಲೆಟ್ ತಿಂದಿದ್ದೀನಿ, ಇಲ್ಲ ಅಂತ ಅಲ್ಲ, ಬಟ್ ಏನೋ ಇವತ್ತು ಕ್ರೇವ್ ಮಾಡ್ಕೊಳ್ತಾ ಇದೆ, ಅದಕ್ಕೇ ತಿನ್ನೋಣ ಅಂದ್ಬಿಟ್ಟು. ಚೆನ್ನಾಗಿದೆ ಪ್ಲೀಸ್. ಬಟ್ ಅವ್ರು ನಿಂಬೆಹಣ್ಣೆಲ್ಲ ಕೊಟ್ಟಿಲ್ಲ, ಬೇಜಾರಾಗ್ತಾಯಿದೆ ಅದಕ್ಕೆ. ಬಟ್ ಆದ್ರೂ ಹಂಗೆ ತಿನ್ಕೊಂಡು ಕಾಲು ಏಟ್ ಮಾಡ್ಕೊಂಡೇನೆ. ಅಯ್ಯೋ, ಏನು ಮಾಡೋಣ ಹೇಳಿ. ಇವಾಗ ನಮ್ಮ ಇನ್ಸ್ಟ್ರಕ್ಟರ್ಸ್ಗೆ ಗಿಫ್ಟ್ ಕೊಡೋಣ ಅಂತ ಹೇಳಿ ಇಲ್ಲಿ ಬಾರ್ ಶಾಪಿಗೆ ಬಂದಿದ್ದೀನಿ. ಏನು ದೊಡ್ಡದು ಅಂತ ಏನೆಲ್ಲ, ಒಂದೊಂದು ಬಾಟ್ಲಲ್ಲ, ಚಿಕ್ಕದು ಕ್ಯೂಟಾಗಿ ಒಂದೊಂದು ಮಿನಿಯೇಚರ್ಸ್ ಕೊಡೋಣ ರಿಟರ್ನ್ ಗಿಫ್ಟ್ ಅಂತ ಹೇಳಿ ಬಂದಿದ್ದೀನಿ. ಸೊ ಬನ್ನಿ ಹೋಗೋಣ, ಶಾಪಿಂಗ್ ಮಾಡೋಣ. ಇಷ್ಟು ತೊಗೊಂಡಿದ್ದೀನಿ ನನ್ನ ಫ್ರೆಂಡ್ಸ್ ಮತ್ತು ನನ್ನ ಇನ್ಸ್ಟ್ರಕ್ಟರ್ಸ್ಗೆ ಸೇರಿ. ಸೊ ಇದ್ರ ಜೊತೆ ಇನ್ನೂ ಒಂದು ಏನಾದ್ರು ಗಿಫ್ಟ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ನೋಡೋಣ. ನೋಡಿ ಗೈಸ್, ಕುಂತ್ಕೊಂಡು ನನ್ನ ಕತೆ ಬೇಡ, ಎಣ್ಣೆ ತೊಗೊಂಡು ನನಗಲ್ಲ, ಆದರೆ ನಮ್ಮ ಫ್ರೆಂಡ್ಸ್ ಮತ್ತು ನಮ್ಮ ಇನ್ಸ್ಟ್ರಕ್ಟರ್ಸ್ಗೆ. ಇವಾಗ ಕಾರ್ ಒಳಗಡೆ ಕೂತ್ಕೊಳ್ತಾ ಇದ್ದೀನಿ, ನನ್ನ ಫ್ರೆಂಡ್ ಜೊತೆ ಬಂದಿದ್ದೆ. ಸೊ ಬನ್ನಿ ಹೋಗೋಣ. ಪ್ಲೀಸ್ ನೋಡಿ, ಇಲ್ಲಿ ಸೂಪರ್ ಮಾರ್ಕೆಟಲ್ಲಿ ಇಲ್ಲಿ ಎಣ್ಣೆ ಎಲ್ಲ ಸಿಗುತ್ತೆ ಗೋವಾದಲ್ಲಿ. ಇಲ್ಲಿ ಅಷ್ಟು ರೂಲ್ಸ್ ಇಲ್ಲ, ಯಾಕಂದರೆ ಯೂನಿಯನ್ ಟೆರಿಟರಿ ಅಲ್ವಾ. ಎಲ್ಲ ಥರದ ಎಣ್ಣೆಗೆ ಬಾಟಲ್ಸ್ ಇದ್ದಾವೆ. ಇಲ್ಲಿ ಮಿನಿಯೇಚರ್ಸ್ ನೋಡೋಣ ಅಂತ ಅಂದ್ಕೊಂಡೆ. ಮಿನಿಯೇಚರ್ಸ್ ಆಲ್ರೆಡಿ ತೊಗೊಂಡಿದ್ದೀನಿ. ನೋಡಿ, ಇದು ಬಂದು ಜಾಪನೀಸ್ ವಿಸ್ಕಿ ಟೋಕಿ ಅಂತ ಹೇಳಿ. ಸೊ ಅವ್ರು ಜಪಾನಲ್ಲಿ ಮಾಡಿರೋ ವಿಸ್ಕಿಗಳದು. ಸೊ ದಿಸ್ ಇಸ್ ಜಿಮ್ ಬಿಮ್, ಇದು ಬೋರ್ಬನ್ ವಿಸ್ಕಿ. ಸೊ ಇದೆಲ್ಲ ಬ್ಲೆಂಡೆಡ್ ಸ್ಕಾಚ್ ಕೆಳಗಡೆ ಇರೋದು. ಅಷ್ಟೇ, ಇಲ್ಲೇನಷ್ಟಿಲ್ಲ. ನನ್ನ ಇಲ್ಲೇನು ಬಂದರೆ ಚಾಕ್ಲೇಟ್ಸ್ ತೊಗೊಳ್ಳೋಣ ಬಂದರೆ ನೋಡಬೇಕು. ಮಿಂಟಿ ಜಾಮೂನ್ ಕಮ್ಮಿ, ದಿಸ್ ಫ್ಲೇವರ್ ಐ ಹ್ಯಾವ್ ಟು ಟ್ರೈ ಒನ್. ಐ ಹ್ಯಾವ್ ಟು ಟೇಕ್ ದಿಸ್ ಒನ್. ಸ್ವಲ್ಪ ಶಾಪಿಂಗ್ ಆಗಿದೆ. ಇಲ್ಲಿ ಬಿಯರ್ ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಅಂದರೆ ಹೊಸ ಅದು ನಾನೊಂದು ಮಸ್ಟ್ ಟ್ರೈ ಅಂದರೆ ಗೋವನ್ ಬಿಯರ್ಸ್ನ ರೇಟ್ ಮಾಡೋ ಥರದೊಂದು ಬ್ಲಾಗ್ ಮಾಡ್ತಾಯಿದ್ದೀನಿ, ಅದಕ್ಕೆ ನಾನು ತೊಗೊಂಡಿದ್ದೀನಿ. ಸೊ ಇವಾಗ ನಾನು ಏನಪ್ಪ, ಯು ಕ್ಯಾನ್ ಗೋ, ಯು ಕ್ಯಾನ್ ಫುಲ್ ಯಾ. ಸೊ ಇವಾಗ ನಾನು ನನ್ನ ಫ್ರೆಂಡ್ಸಿಗೆ ಅಂತ ಅಂದೆ ಅಲ್ವಾ. ಸೊ ಇವಾಗ ಇವನಿಗೆ ಒಂದು ಅದ್ಭುತ ತೋರಿಸೋಣ. ಇವ್ನಿಗೆ ಅರ್ಥ ಆಗಲ್ಲ ನಾನು ಮಾತಾಡೋದು. ಓಕೆ, ಇವಾಗ ಏನು ಮಾಡ್ತಾಯಿದ್ದೀನಿ ಅಂತ ಅಂದರೆ, ಫಸ್ಟ್ ಇಲ್ಲೇ ಇರೋದ್ರಿಂದ ಇವನಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೊಂದು ತೊಗೊಳ್ತಾ ಇದ್ದೀನಿ. ಇದೊಂದು ತೊಗೊಂಡೆ, ಡಾರ್ಕ್ ಚಾಕ್ಲೇಟ್. ಆ್ಯಂಡ್ ಇದೊಂದು ಯಾರಿಗೆ ಗೊತ್ತಾ? This is for you. Hey, homie? Yeah. Hey, This is like something we don't know. We really don't know when we will meet again. So a small gift from my side, okay? Hey, What? let's go to the... What to the? No, fuck you, no. Hey, my mother is waiting, man. Go. You simply go. Nitin, I'll kill you. I'll bring something. No, you don't get it. I'm happy with you. So ಎಲ್ಲ ಹೋದ್ರು ನಾವು ಸೇಫ್ ಆಗಿರ್ತೀವಿ. ಪಪ್ಪ ಇವನ್ನೆಲ್ಲ ಕೊಡಿಸ್ತಾನೆ, ನಮ್ಗೆ ₹1 ಖರ್ಚು ಮಾಡಕ್ ಬಿಡಲ್ಲ ಗೈಸ್. ಇವಾಗ ಹಿಂಗೆ ರಿಟರ್ನ್ ಗಿಫ್ಟ್ ಕೊಡ್ತಾ ಇದ್ದೀನಿ ಅಂದರೆ ಒಂದು ಖುಷಿಯಾಗಿ ಇದು ಮಾಡಬೇಕು ತಾನೇ, ಇಸ್ಕೋಬೇಕು. ವಾಟ್ ಐ ಆಮ್ ಟೆಲಿಂಗ್ ಇಸ್, wherever we go out, you pay, you never leave us to pay. But now I am giving you a small gift from my side. You have to take it, okay? Guys, about the paying thing, in friendship, that does not matter. Okay.
Okay, I get it. But this is a small gift from my side. That's why I was searching which is the good one. I was asking you guys like, ಇವರು ಡಯಟ್ ಮಾಡ್ತಾ ಇದ್ದಂಗೆ ಜಿಮ್ಗೆ ಹೋಗ್ತಾ ಇದ್ದಾನೆ, ಅದಕ್ಕೆ ನೋ ಶುಗರ್ ಅಂತೆ. ಅದಕ್ಕೆ ನಾನೇನು ಮಾಡಿದೆ, ಆಯಿತು ಬಿಡು ಅಂತ ಅಂದ್ಬಿಟ್ಟು ನಾನು ಕೇಳ್ತಾ ಇದ್ದೆ, ವಿಚ್ ಇಸ್ ಗುಡ್ ಇನ್ ಡಾರ್ಕ್ ಚಾಕ್ಲೇಟ್ ಮ್ಯಾನ್ ಈಸ್ಲಿ. ಅದು ತಗೊಳ್ತಾನೆ, ದಿಸ್ ಹ್ಯಾಸ್ ಶುಗರ್ ಮ್ಯಾನ್, ದಿಸ್ ಟೂ ಮಚ್ ಶುಗರ್ ಅಂತಾನೆ. ಆಮೇಲೆ ಗೋ ವಿತ್ ದಿಸ್ ಹ್ಯಾಸ್ ಲೆಸ್ ಶುಗರ್ ಅಂತ ಅಂದ ನನ್ನ ಫ್ರೆಂಡ್. ಅದಕ್ಕೆ ಇದೆ, ಅದು ಅವನಿಗೆ ಅಂತ ಗೊತ್ತಿರಲಿಲ್ಲ. ಸೊ ಇದು ಅವನಿಗೆ ಗಿಫ್ಟು ನನ್ನ ಕಡೆಯಿಂದ. ಒಂದು ಮಿನಿಯೇಚರ್, ಏನಕ್ಕೆ ಮಿನಿಯೇಚರ್ಸ್ ತೊಗೊಂಡೆ ಅಂತ ಅಂದರೆ ಕ್ಯೂಟಾಗಿರುತ್ತೆ ಅಂತ ಹೇಳಿ. ಯಾಕಂದರೆ ನಾನು ಬಾರ್ಟೆಂಡಿಂಗ್ ಅಲ್ವಾ ನಮ್ಮ ಮೀಟ್ ಆಗಿದ್ದು, ಆಲ್ಕೋಹಾಲ್ ಕನೆಕ್ಷನ್ಸ್. ಸೊ ಹಾಗಾಗಿ ಆಲ್ಕೋಹಾಲ್ ಗಿಫ್ಟು ನನ್ನ ಫ್ರೆಂಡಿಗೆ. ಸೊ ಇನ್ನು ನಾಳೆ ಕ್ಲಾಸ್ ಮುಗಿಯುತ್ತೆ, ಅಂದರೆ ನಮ್ಮ ಕೋರ್ಸ್ ಕಂಪ್ಲೀಟ್ ಆಗ್ತಾ ಇದೆ. ಹಾಗಾಗಿ ಮತ್ತೆ ಯಾರನ್ನೂ ಮೀಟ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನನ್ನ ಕಡೆಯಿಂದ ಒಂದು ಚಿಕ್ಕ ಗಿಫ್ಟು ನಿತಿನ್ಗೆ. Thank you man, thank you, thank you for making me feel safe and home. Wherever we go we used to enjoy. I would cherish these memories throughout my life. So yeah, we had a great time. Thank you so much. So ಇವಾಗ ಇದು ತಗೊಂಡಿದ್ದೀವಿ, ಚಿಕನ್, ವಾಟ್ ಇಸ್ ಇಟ್, ಚಾಪ್ಸ್. ಚಿಕನ್ ಚಾಪ್ಸನ್ನ ನಮ್ಮ ಕಡೆ ಗೊತ್ತಲ್ವ, ಗ್ರೇವಿ ಥರ ಇರುತ್ತೆ. ಬಟ್ ಇಲ್ಲೇನು ಹಿಂಗಿತ್ತಪ್ಪ, ಗೊತ್ತಿಲ್ಲ ಏನು ಅಂತ ಅಂದ್ಬಿಡು. ಅದಕ್ಕೇನೆ ಟೇಸ್ಟ್ ಮಾಡೋಣ ಅಂತ ತಗೊಂಡೆ. ಚೆನ್ನಾಗಿಲ್ಲ ಗೈಸ್, ನಾನು ರೆಕಮೆಂಡ್ ಮಾಡಲ್ಲ. ಎಲ್ಲ ಆಯಿತು, ಇವಾಗ ನಾವು ಚೆಕ್ಔಟ್ ಮಾಡ್ತಾ ಇದ್ದೀವಿ. ತುಂಬ ಮೆಮೊರೀಸ್ ಇದೆ ಈ ಒಂದು ಜಾಗದಲ್ಲಿ, ಈ ಒಂದು ಹಾಸ್ಟೆಲಲ್ಲಿ. ಸೊ ಐ ವಿಲ್ ರಿಯಲಿ ಮಿಸ್ ದಿಸ್ ಪ್ಲೇಸ್ ಆ್ಯಂಡ್ ಮೈ ಪೀಪಲ್. ತುಂಬ ಖುಷಿ ಆಗ್ತಾ ಇದೆ ನನಗೆ, ಬೇಜಾರು ಆಗ್ತಾ ಇದೆ. ಸೊ ಚೆನ್ನಾಗಾಯಿತು. ಗ್ರ್ಯಾಜುಯೇಷನ್ ಡೇ ಕೂಡ ನೋಡಿ, ಇವನು ಕ್ರೈ ಅಂತ. ಗ್ರ್ಯಾಜುಯೇಷನ್ ಡೇ ಕೂಡ ಚೆನ್ನಾಗಾಯಿತು ಆ್ಯಂಡ್ ಮಿಕ್ಸಾಲಜಿ ಕ್ಲಾಸಸ್ ಕೂಡ ಚೆನ್ನಾಗಾಯಿತು. ಸೊ ನಿಮಗೆ ಇದ್ರ ಬಗ್ಗೆ ವಿಡಿಯೋ ಬೇಕು ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಸಿ ಇನ್ ದ ನೆಕ್ಸ್ಟ್ ವ್ಲಾಗ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋಣ ಮರಿಬೇಡಿ. ಥ್ಯಾಂಕ್ ಯು, ಬಾಯ್.